ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 49ನೇ ದಿನದ ಜ್ಞಾನಪಯಣಕ್ಕೆ ಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಭಗವಂತನಿಗೆ ಅರ್ಪಿಸುವ ಒಂದು ಪುಟ್ಟ ಹೂವು ಅಥವಾ ಎಲೆಯು ಎಷ್ಟು ಶಕ್ತಿಶಾಲಿ ಎಂದು ತಿಳಿದೆವು. ಇಂದು ಅನೇಕರ ಮನಸ್ಸಿನಲ್ಲಿರುವ ಒಂದು ದೊಡ್ಡ ಗೊಂದಲಕ್ಕೆ ಕೃಷ್ಣ ಉತ್ತರ ನೀಡುತ್ತಿದ್ದಾನೆ. ದೇವರು ಕೇವಲ ಒಳ್ಳೆಯವರನ್ನು ಮಾತ್ರ ಪ್ರೀತಿಸುತ್ತಾನೆಯೇ? ಪಾಪಿಗಳ ಗತಿಯೇನು? ಕೃಷ್ಣ ಹೇಳುತ್ತಾನೆ, ನನಗೆ ಯಾರೂ ಶತ್ರುಗಳಿಲ್ಲ, ಯಾರೂ ಮಿತ್ರರಿಲ್ಲ. ಇಂದು ನಾವು ಕೃಷ್ಣನ ಆ ಅಪಾರ ಕರುಣೆ ಮತ್ತು 9ನೇ ಅಧ್ಯಾಯದ ಸಾರಾಂಶವನ್ನು ಅರಿಯೋಣ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿತೇ ತೇಷು ಚಾಪ್ಯಹಂ. ನಾನು ಸಮಸ್ತ ಜೀವಿಗಳಲ್ಲಿಯೂ ಸಮನಾಗಿದ್ದೇನೆ. ನನಗೆ ದ್ವೇಷಕ್ಕೆ ಪಾತ್ರರಾದವರು ಯಾರೂ ಇಲ್ಲ, ಅತ್ಯಂತ ಪ್ರಿಯರಾದವರು ಯಾರೂ ಇಲ್ಲ. ಆದರೆ ಯಾರು ನನ್ನನ್ನು ಭಕ್ತಿಯಿಂದ ಭಜಿಸುತ್ತಾರೋ ಅವರು ನನ್ನಲ್ಲಿದ್ದಾರೆ ಮತ್ತು ನಾನು ಅವರಲ್ಲಿದ್ದೇನೆ. ಸೂರ್ಯನ ಬೆಳಕು ಎಲ್ಲರ ಮೇಲೂ ಸಮನಾಗಿ ಬೀಳುತ್ತದೆ, ಆದರೆ ಕಿಟಕಿ ಮುಚ್ಚಿಕೊಂಡವರಿಗೆ ಬೆಳಕು ಸಿಗುವುದಿಲ್ಲ. ಹಾಗೆಯೇ ಭಗವಂತ ಎಲ್ಲರಿಗೂ ಲಭ್ಯವಿದ್ದಾನೆ. ಯಾರು ಭಕ್ತಿಯ ಕಿಟಕಿ ತೆರೆಯುತ್ತಾರೋ ಅವರಿಗೆ ಆತನ ಸಾನ್ನಿಧ್ಯದ ಅನುಭವವಾಗುತ್ತದೆ. ಇದು ಪಕ್ಷಪಾತವಲ್ಲ, ಇದು ಪ್ರಕೃತಿಯ ನಿಯಮ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಹ. ಅತ್ಯಂತ ದುರಾಚಾರಿಯಾದವನು ಕೂಡ, ಅಂದರೆ ತುಂಬಾ ಕೆಟ್ಟವನು, ಬೇರೆ ಯಾವುದನ್ನು ಚಿಂತಿಸದೆ ನನ್ನನ್ನೇ ಭಜಿಸಿದರೆ ಅವನನ್ನು ಸಾಧುವೆಂದೇ ಪರಿಗಣಿಸಬೇಕು, ಏಕೆಂದರೆ ಅವನ ಸಂಕಲ್ಪವು ಈಗ ಸರಿಯಾಗಿದೆ. ಕೃಷ್ಣನು ಇಲ್ಲಿ ಮಹಾನ್ ಭರವಸೆ ನೀಡುತ್ತಿದ್ದಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅಂದರೆ ಅಂತಹವನು ತಕ್ಷಣವೇ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನಮೇ ಭಕ್ತಃ ಪ್ರಣಶ್ಯತಿ, ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಎಂದು ಅರ್ಜುನನ ಮೂಲಕ ಕೃಷ್ಣ ಜಗತ್ತಿಗೆ ಸಾರುತ್ತಿದ್ದಾನೆ. ಅಂದರೆ ನಮ್ಮ ಹಿಂದಿನ ತಪ್ಪುಗಳು ನಮ್ಮ ಭಕ್ತಿಗೆ ಅಡ್ಡಿಯಾಗಬಾರದು. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಾಂ ಆತ್ಮಾನಂ ಮತ್ಪರಾಯಣಃ. ಇದು 9ನೇ ಅಧ್ಯಾಯದ ಅಂತಿಮ ಸಂದೇಶ. ಕೃಷ್ಣನು ಇಲ್ಲಿ 4 ಸರಳ ದಾರಿಗಳನ್ನು ನೀಡಿದ್ದಾನೆ: ಸ್ಮರಣೆ, ಮನಸ್ಸು, ಪ್ರೇಮ, ಭಕ್ತಿ, ಸೇವೆ, ಯಜ್ಞ ಮತ್ತು ವಿನಯ, ನಮಸ್ಕಾರ. ಈ 4ನ್ನು ಪಾಲಿಸಿದರೆ ಜೀವನದ ಗುರಿ ತಲುಪುವುದು ಖಚಿತ. ಸ್ನೇಹಿತರೆ, 9ನೇ ಅಧ್ಯಾಯವು ನಮಗೆ ರಾಜವಿದ್ಯೆಯನ್ನು ಕಲಿಸಿದೆ. ಇದು ನಮ್ಮನ್ನು ಅಧರ್ಮದಿಂದ ಧರ್ಮದತ್ತ, ಕತ್ತಲೆಯಿಂದ ಬೆಳಕಿನತ್ತ ಕರೆದೊಡೆಯುತ್ತದೆ. ಆದರೆ ಕೃಷ್ಣನ ಆ ದಿವ್ಯ ವಿಭೂತಿಗಳು ಯಾವುವು? ಆತನು ಪರ್ವತಗಳಲ್ಲಿ ಯಾರು, ನದಿಗಳಲ್ಲಿ ಯಾರು, ಪ್ರಾಣಿಗಳಲ್ಲಿ ಯಾರು? ಭಗವಂತನ ದಿವ್ಯ ರೂಪಗಳನ್ನು ವರ್ಣಿಸುವ 10ನೇ ಅಧ್ಯಾಯ ವಿಭೂತಿ ಯೋಗ ನಾಳೆಯಿಂದ ಆರಂಭವಾಗಲಿದೆ. ಜ್ಞಾನದ ಈ ಸೌಂದರ್ಯವನ್ನು ಸವಿಯಲು ಸಿದ್ಧವಾಗಿ. ಧನ್ಯವಾದಗಳು.